ಅದರಲ್ಲೂ ಬಹಳ ಮುಖ್ಯವಾಗಿ ಉಡುಪಿ, ದಕ್ಷಿಣ ಕನ್ನಡ, ಕಾರವಾರ, ಮಲೆನಾಡು ಭಾಗದಲ್ಲೆಲ್ಲ ಯಥೇಚ್ಛವಾಗಿ ಮಳೆ ಬರ್ತದೆ. ಇನ್ನು ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ರಾತ್ರಿಯಿಡೀ ವರುಣಾರ್ಭಟ. ದೆಹಲಿ, NCR ಸೇರಿದಂತೆ ಹಲವೆಡೆ ಭಾರಿ ಮಳೆಯಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಮಳೆಯಿಂದ ದೆಹಲಿಯ ಹಲವು ರಸ್ತೆಗಳು ಪೂರ್ತಿ ಜಲಾವೃತವಾಗಿತ್ತು. ರಸ್ತೆಗಳ ಜಲಾವೃತದಿಂದ ವಾಹನ ಸವಾರರು ಕೂಡ ಪರದಾಡಿದ್ರು. ಇನ್ನು ಮಳೆ ನೀರು ನಿಂತು ಸಂಪೂರ್ಣ ಹಲವು ರಸ್ತೆಗಳು ಕೆರೆಯಂತೆ ಆಗಿದ್ವು. ಸೇಮ್ ಬೆಂಗಳೂರಲ್ಲಿ ಯಾವ ಪರಿಸ್ಥಿತಿ ಆಗಿತ್ತು ಅದೇ ರೀತಿಯಲ್ಲಿ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲೂ ಕೂಡ ಅನೇಕ ಮನೆಗಳಿಗೆ ನೀರು ನುಗ್ಗಿ ಜನಜೀವನವೇ ಅಸ್ತವ್ಯಸ್ತವಾಗಿ ಹೋಗಿತ್ತು. ಬಹಳ ಮುಖ್ಯವಾಗಿ ಹರಿಯಾಣ, ಮಹಾರಾಷ್ಟ್ರದಲ್ಲೂ ರಾತ್ರಿ ಭಾರಿ ಮಳೆಯಾಗಿದೆ. ಯಾಕಂದರೆ ನಿರಂತರವಾಗಿ ಮಳೆ ಬರ್ತಾ ಇದ್ದರೆ ಸಹಜವಾಗಿ ನೋಡಿ ಈ ಪರಿಸ್ಥಿತಿ ಹೆಂಗಾಗಿದೆ ಅಂದರೆ ಇದೇನು ಕೆರೆನೋ ಅಥವಾ ನದಿನೋ ಅಂತ ಜನ ಸಹಜವಾಗಿ ಅಂದ್ಕೊಳ್ತಾರೆ. ಬಟ್ ಇದು ಯಾವುದೇ ನದಿನೂ ಅಲ್ಲ, ಕೆರೆನೂ ಅಲ್ಲ. ಇದು ರಾಷ್ಟ್ರ ರಾಜಧಾನಿ ದೆಹಲಿಯ ಪ್ರಮುಖ ರಸ್ತೆಗಳು, ಅನೇಕ ರಾಜಕಾರಣಿಗಳು ಇರುವಂಥ ಪ್ರಮುಖ ನಗರ ಅಂದರೆ ದೆಹಲಿ. ಇದು ನೋಡಿ ಇವತ್ತು ಹೆಂಗಾಗಿದೆ ಅಂದರೆ ದೆಹಲಿಗೂ ಕೂಡ ವರುಣನ ಆರ್ಭಟ ಮತ್ತು ಅಲ್ಲಿಯ ಅಸ್ತವ್ಯಸ್ತ ಹೆಂಗಾಗಿದೆ ಅನ್ನೋದನ್ನು ಕೂಡ ಇಲ್ಲಿ ಗಮನಿಸ್ತಾ ಇದ್ದೀರಾ. ಬೆಂಗಳೂರಿನಲ್ಲೂ ಕೂಡ ಸಾಕಷ್ಟು ಸಮಸ್ಯೆ ಆಗಿತ್ತು. ಒಂದು 2-3 ಮಳೆಗೇ ಸಾಯಿ ಲೇಔಟು, ಈಜಿಪುರ, ನಾಗವರ, ಮಾನ್ಯತೆ ಟೆಕ್ ಪಾರ್ಕ್ ಯಾವ ರೀತಿಯಾಗಿ ಒಂದಿಷ್ಟು ಅಸ್ತವ್ಯಸ್ತವಾಗಿತ್ತು, ಜಲದಿಗ್ಬಂಧನ ಆಗಿತ್ತು. ಅದೇ ರೀತಿಯಲ್ಲಿ ದೆಹಲಿಯ ಅನೇಕ ರಸ್ತೆಗಳು ಈಗ ಜಲದಿಗ್ಬಂಧನ ಆಗಿದೆ. ರಸ್ತೆ ಒಂದಿಷ್ಟು ಅಸ್ತವ್ಯಸ್ತವಾಗ್ತಾ ಇದೆ. ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ಎಲ್ಲಿ ಗುಂಡಿ ಇದೆಯೋ, ಎಲ್ಲಿ ಹೊಂಡ ಇದೆಯೋ ಯಾವುದು ಕೂಡ ಗೊತ್ತಾಗ್ತಾ ಇಲ್ಲ. ಆ ಪರಿಸ್ಥಿತಿ ಆಗ್ತಾ ಇದೆ. ನೋಡಿ, ಮುಂಗಾರು ಬೇರೆ ಎಂಟ್ರಿ ಕೊಟ್ಟಿದೆ. ಇಲ್ಲಿ ಸಮರ್ಪಕವಾದಂಥ ವ್ಯವಸ್ಥೆ ಮಾಡಿಕೊಂಡಿಲ್ಲ. ಬರೀ ಬೆಂಗಳೂರಷ್ಟೇ ಅಂತಲ್ಲ, ಇವತ್ತು ರಾಷ್ಟ್ರ ರಾಜಧಾನಿ ದೆಹಲಿ ಕೂಡ ಸೇಮ್ ಟು ಸೇಮ್ ಪ್ರಾಬ್ಲಮ್ ಇದೆ. ಅಲ್ಲಿಯ ನಿವಾಸಿಗಳು ಕೂಡ ಈಗ ಅನುಭವಿಸ್ತಾ ಇದ್ದಾರೆ ಸಮಸ್ಯೆಗಳನ್ನು.